ಥರ ಎಲ್ಲ ಡೈಲಾಗ್ ಅವ್ರ ಸಿನಿಮಾ ಅಂದ ತಕ್ಷಣ ಎಲ್ರಿಗೂ ನಿಮಗೆ ಗೊತ್ತಿರ್ತದೆ, ಡೈಲಾಗ್ ಅಂದ್ರೆ ಭಾಳ ವಿಶೇಷವಾಗಿರ್ತದೆ, ಸಿನಿಮಾ ಅಂದ್ರೆ ಭಾಳ ವಿಶೇಷವಾಗಿರ್ತದೆ. ಭಾಳ ಅದ್ಭುತ ಆಯಿತು. ಆಮೇಲೆ ರಚಿತಾ ಮೇಡಮು, ಅಯ್ಯಪ್ಪ ಅವರು ಹೆಂಗೆ ಅಂದರೆ ಈಗಿನ ಇದರಲ್ಲೇ ತುಂಬ ಫೇಮಸ್ ಆಗಿರುವಂತಹ ನಟಿಯರಲ್ಲಿ ಈಗ ತುಂಬ ಟಾಪು ಅಂದರೆ ರಚಿತಾ ಮೇಡಮೇ. ಅವರು ನನ್ನ ಕಾಮೆಂಟ್ ಆಗಿಸಲ್ಲ ಅಪ್ಪ ಅಪ್ಪ ಅಂತಾರೆ. ಹೇಗೆ ಅಂದರೆ ನನ್ನ ವಯಸ್ಸಂತೂ ಯಾರಿಗೂ ಹೇಳಿರಲಿಲ್ಲ. ವಯಸ್ಸು ಎಷ್ಟು ಅಂದರೆ ಮ್ಯಾಮ್ನ ಒಂದು 22 ಅಂತ ಹೇಳ್ಕೊತಿದ್ದೆ. ಯಾರು ಕೇಳಿದ್ರು ನನ್ನ ವಯಸ್ಸಂತೂ ಹೇಳ್ಕೊತಾನೆ ಇರಲಿಲ್ಲ. ಒಂದಿನ ಪಾಸ್ಪೋರ್ಟ್ ಮಾಡಿಸ್ಬೇಕು, ನಿಮ್ಮ ID ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ಅವಾಗ ID ಕಾರ್ಡ್ ಕೊಟ್ಟಾಗ ಎಲ್ಲ ನೋಡ್ಬಿಡ್ತಾರೆ, ಈ ನನ್ನ ಮಗನಿಗೆ ಎಲ್ರಿಗಿಂತ ವಯಸ್ಸಾಗಿರ್ತೀವಿ, ಇವನಿಗೆ ಹಿರಿಯೇನು ಅಂತ. ಆಗ ರಚಿತಾ ಮೇಡಮ್, ಅಯ್ಯಪ್ಪ ನಿನ್ಗೆ ಇಷ್ಟ ಆಗಿದೆಯಾ ಚಂದ್ರಪ್ರಭಾ, ನಾನು ಇನ್ಮೇಲೆ ನಿನ್ನ ಚಂದ್ರಪ್ರಭಾ ಅಂತ ಕರೆಯೋದಿಲ್ಲ, ಅಪ್ಪ ಅಂತ ಕರಿತೀನಿ ಅಂತ ಅಂದರು. ಅವಾಗಿಂದ ನನ್ನ ಭಾಳ ಪ್ರೀತಿಯಿಂದ ಅಪ್ಪ ಅಪ್ಪ ಅಂತಲೇ ಕರೀತಾರೆ, ಚಂದ್ರಪ್ರಭಾ ಅಂತ ಕರೆಯೋದಿಲ್ಲ. ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತಾರೆ. ಒಳ್ಳೆ ಸಿನಿಮಾ ಇದ್ರೆ ರೆಫರ್ ಮಾಡ್ತಾರೆ. ರಚಿತಾ ಮೇಡಮ್ ನಿಜವಾಗ್ಲೂ ನಿಮ್ಮ ಜೊತೆ ಮಜಾ ಬರ್ತಾವೆ ನಾವು ವೇದಿಕೆಯಲ್ಲಿ ಮಾಡೋದಕ್ಕೆ ನಿಜವಾಗ್ಲೂ ಖುಷಿ ಆಗ್ತದೆ ಮೇಡಮ್, ಥ್ಯಾಂಕ್ ಯು. ಹಂಗಂಗೆ ಮಾಡ್ತಾ ಐ ಲವ್ ಯು ಸಿನಿಮಾ ಮಾಡಿದೆ. ಐ ಲವ್ ಯು ಸಿನಿಮಾ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಫೋನ್ ಬರ್ತದೆ. ಫೋನ್ ಬಂದಾದಮೇಲೆ ಬುದ್ಧಿವಂತ 2 ಇದರಲ್ಲೂ ಉಪ್ಪಿ ಸರ್ ಕಾಂಬಿನೇಷನ್ ಮಾಡಬೇಕು ಅಂತ. ಆಗ ಸರ್ ಇದು ಹೆಂಗೆ ಸರ್, ಯಾರು ಸರ್ ರೆಫರ್ ಮಾಡಿದ್ರೆ, ಉಪ್ಪಿ ಸರನ್ನೇ ಈ ಕ್ಯಾರೆಕ್ಟರ್ಗೆ ಚಂದ್ರಪ್ರಭನೇ ಇರಲಿ ಅಂತ ಹೇಳೋರೆ, ಮಾಡು ಅಂದರು. ಅದಕ್ಕಿಂತ ಇನ್ನೊಂದು ಇನ್ನೇ ಆಗಬೇಕು ಸರ್, ಉಪ್ಪಿ ಸರು ಚಂದ್ರಪ್ರಭನೇ ಇರಲಿ ಅಂತ ಹೇಳೋರೆ ಅಂದರೆ ನಿಜವಾಗ್ಲೂ ಒಂಥರ ಏನೋ ಒಂಥರ ದೇವರು ನನಗೆ ಅಂತಲೇ ಹೇಳ್ಕೊಬೋದು ಉಪ್ಪಿ ಸರ್ನ. ಅದಾದಮೇಲೆ ಕಬ್ಜದಲ್ಲೂ ಚಂದ್ರಪ್ರಭಾ ಸೇಮ್ ಕಾಂಬಿನೇಷನ್ ಇದೆ. ಅದರಲ್ಲಿ ಕಾಲೇಜು ಎಪಿಸೋಡ್ ಬಂದಾಗ ಉಪ್ಪಿ ಸರು ನಾನು ಅಲ್ಲಿ ಫ್ರೆಂಡ್ ಆಗಿರ್ತೀವಿ. ಅದರಲ್ಲೂ ಉಪ್ಪಿ ಸರು ಚಂದ್ರಪ್ರಭನೇ ಇರಲಿ ಅಂತ ಹೇಳಿದಾರಂತೆ. ನಿಜವಾಗ್ಲೂ ಐ ಲವ್ ಯು ಉಪ್ಪಿ ಸರ್, ಐ ಲವ್ ಯು ಚಂದ್ರು ಸರ್, ಐ ಲವ್ ಯು ಜಯರಾಮ್ ಸರ್, ಐ ಲವ್ ಯು ಶಿವತೇಜ್ ಸರ್. ಇಡೀ ನೀವೇನಿದ್ದೀರಿ ಇದು ನಾನು ಸಾಯೋ ತನಕ ಮರೆಯಲ್ಲ ಸರ್. ಮನುಷ್ಯನಿಗೆ ಕಷ್ಟ ಸುಖ ಒಂದು ಜರ್ನಲಲ್ಲಿ ಬರ್ತಾ ಇರುತ್ತೆ. ಕಷ್ಟ ಹಂಚ್ಕೊಳ್ಳೋಕ್ಕೆ ಆಗಲಿ ಅಥವಾ ಸುಖನ ಹಂಚ್ಕೊಳ್ಳೋಕ್ಕೆ ಆಗಲಿ ನಮಗೆ ಬೇಕಾಗಿರುತ್ತೆ ತಂದೆ ತಾಯಿ. ನಮ್ಮ ತಂದೆ ಇರಬೇಕಾಗಿತ್ತು ಅಂತ ಅನಿಸೋದು ನನಗೆ. ಏನೋ ನಮ್ಮ ಇದಿಲ್ಲ, ಮುಂದಿನ ಜನ್ಮ ಅಂತಿದ್ರೆ ಅವರೇ ನನ್ನ ತಂದೆ ಆಗಿರಲಿ ಅಂತ ನಾನು ಕೇಳ್ಕೊತೀನಿ. ಅಲ್ಲಿಂದ ಶುರುವಾಯಿತು ಮಚಾ ಟಾಕೀಸ್ಗೆ. ಅಲ್ಲಿ ಮಾಡೋಕ್ಕೆ ಅಂತ ಹೋದಾಗ ಅಲ್ಲೆಲ್ಲ ಒಳ್ಳೆ ಅದ್ಭುತ ದಿಗ್ಗಜರೇ ಇದ್ದರು. ಸುಜನ್ ಸರು, ಕುರಿ ಪ್ರತಾಪಣ್ಣ, ಪವನಣ್ಣ, ತರಂಗ ವಿಶ್ವಣ್ಣ, ಮನೋಹರ್ ಸರು, ಅಂದರೆ ದೊಡ್ಡ ಹಿರಿಯ ಕಲಾವಿದರೇ ಇದ್ದರು. ಅವ್ರ ಜೊತೆ ಒಂಥರ ಏನೋ ನನಗೆ ಜೀವನದಲ್ಲಿ ಮರೆಯೋಕ್ಕಾಗದಂಥ ಕ್ಷಣ ಅಂದರೆ ಮಜಾ ಟಾಕೀಸು ಮಜಾ ಮಾಡ್ತಾ ನಿಜವಾಗ್ಲೂ ಅವ್ರ ಸಂಪರ್ಕ ತುಂಬ ಚೆನ್ನಾಗಾಯಿತು. ಇದಾದಮೇಲೆ ಸಿನಿಮಾ ಮಾಡಬೇಕು ಅಂತ ಹುಚ್ಚಾಗೋಯ್ತು. ನಾನೇ ಡೈರೆಕ್ಟ್ ಮಾಡಬೇಕು, ನಾನೇ ಆ್ಯಕ್ಟ್ ಮಾಡಬೇಕು ಅನ್ನೋ ಹುಚ್ಚು. ಯಾಕೆಂದರೆ ನಾನೊಬ್ಬ ಕಲಾವಿದರಾದ್ರೂ ನಾನು ಡೈರೆಕ್ಟು ಮಾಡಬೇಕು ಅನ್ನೋದು ಒಂದು ಹುಚ್ಚು ಹಿಡಿತು. ಯಾವ ಸಬ್ಜೆಕ್ಟ್ ಬಗ್ಗೆ ಮಾಡೋಣ, ಈ ಎಂಡೋಸಲ್ಫನ್ ಬಗ್ಗೆನೇ ಮಾಡೋಣ ಅಂದ್ಬಿಟ್ಟು ಸ್ಕ್ರಿಪ್ಟ್ ಎಲ್ಲ ಬರೆದಾದ್ಮೇಲೆ ಪ್ರೊಡ್ಯೂಸರ್ಗೆ ಹೇಳಬೇಕು ಕತೆನ. ಪ್ರೊಡ್ಯೂಸರ್ನ ಹಿಡಿಯೋದ್ರೊಳಗೆ ಈ ಸಿನಿಮಾ ಡೈರೆಕ್ಟ್ ಮಾಡೋದೇ ಬೇಡಕನಪ್ಪ ಅಂತ ಅನಿಸ್ಬಿಡ್ತು. ಯಾಕೆ ಅಂದರೆ ನಾನಿರೋದು ಮೈಸೂರು, ಪ್ರೊಡ್ಯೂಸರು ಆ ಶಿವಮೊಗ್ಗಕ್ಕೆ ಬನ್ನಿ ಅನ್ನೋರು. ಶಿವಮೊಗ್ಗಕ್ಕೆ ಹೋದರೆ ಅವರು ನಾನು ಎಲ್ಲೋ ಇದ್ದೀನಿ, ನೀವು ಹೊರಟ್ಬಿಡು ಇನ್ನೊಂದು ದಿನ ಬಾ ಅನ್ನೋರು. ಅದಾದಮೇಲೆ ಮಂಗಳೂರಲ್ಲಿ ಇದ್ದೀನಿ ಬಾ ಅನ್ನೋರು. ಮಂಗಳೂರಿಗೆ ಹೋಗುವೆ. ಮಂಗಳೂರು ಆದಮೇಲೆ ಅಯ್ಯೋ ಇವತ್ತು ಒಂಚೂರು ಯಾವುದೋ ಮೀಟಿಂಗಲ್ಲಿದ್ದೆ, ಇನ್ನೊಂದ್ಸಲ ಸಿಗ್ತೀನಿ ಹೋಗಿ ಅನ್ನೋರು. ಇದೇ ರೀತಿಲಿ ಹೆಚ್ಚು ಕಡಿಮೆ 1.5-2 ವರ್ಷ ನಾನು ಅಲಸಿ ಈ ಡೈರೆಕ್ಷನ್ ಮಾಡೋದೇ ಬೇಡ ಕಣಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಆವಾಗ ನನಗೆ ತಕ್ಷಣಕ್ಕೆ ಸಿಗ್ತಾರೆ ಯಾರು ಅಂದರೆ ಈ ಪುಸ್ತಕನ ಪ್ರಕಾಶನ ಮಾಡಿದರು ಮೈಸೂರಿನಲ್ಲಿ ವಿಸ್ಮಯ ಪಬ್ಲಿಕೇಶನ್ ಅಂತಿದೆ, ನಮ್ಮ ಆಲ್ತಿ ಲೋಕೇಶ್ ಅವ್ರದ್ದು. ಅವರು ಆ ಪುಸ್ತಕ ಎಲ್ಲ ನೋಡಾದ್ಮೇಲೆ ಈ ಪುಸ್ತಕ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಓಡ್ತಾ ಇದೆ, ನೀವು ಇದ್ರ ಬಗ್ಗೆನೇ ಸಿನಿಮಾ ಮಾಡ್ತೀನಿ ಅಂದರೆ ನಮ್ಗೆ ಭಾಳ ಖುಷಿ ಇದೆ, ಮಾಡಿ. ಆದರೆ ಯಾವ ಬಜೆಟ್ನಲ್ಲಿ ಮಾಡ್ತೀರಿ ಮತ್ತು ಯಾವ ರೀತಿ ಇದೆ ಕಾನ್ಸೆಪ್ಟು, ಸಿನಿಮಾ ಲ್ಯಾಂಗ್ವೇಜಲ್ಲಿ ಯಾವ ರೀತಿ ಮಾಡ್ಕೊಂಡಿದ್ದೀರಿ ಹೇಳಿ ಅಂದರು. ನಾನು ಅವ್ರಿಗೆ ಹೇಳಿದೆ. ಅವ್ರಿಗೆ ತುಂಬ ಇಷ್ಟ ಆಗಿ ಅವರೇ ನಿರ್ಮಾಣ ಮಾಡ್ತಾಯಿದ್ದಾರೆ. ಆ ಸಿನಿಮಾನೂ ಭಾಳ ಮೂರ್ತನೂ ಮಾಡಿ ಒಂದು ಸಿನಿಮಾನೂ ಮಾಡಿದೆ ಸರ್. ಇವತ್ತು ಸೆನ್ಸಾರ್ಗೂ ಹೋಗಿದೆ, ಭಾಳ ಖುಷಿ ಆಗ್ತದೆ. ಆದರೆ ಈ ಸಿನಿಮಾ ಮಾಡ್ಬೇಕಾದ್ರೆ ಒಂದು ವಿಶೇಷ ಏನು ಅಂದರೆ ಯಾರ ಕೈಲಿ ಕ್ಲಾಪ್ ಮಾಡಿಸೋಣ ಅಂತ ನನಗೆ ಏನೂ ಗೊತ್ತಿಲ್ಲ. ಧರ್ಮಸ್ಥಳಕ್ಕೆ ಅವಾಗವಾಗ ಹೋಗ್ತಾ ಇರ್ತೀನಿ ಮಂಜುನಾಥ ಸ್ವಾಮಿ ದರ್ಶನ ಮಾಡೋಕ್ಕೆ. ಹೆಗ್ಡೆ ಸರ್ ಕೈಲೇ ಮಾಡಿಸ್ಬೇಕು ಅಂತ. ಹೆಗ್ಡೆ ಸರ್ ಇದುವರೆಗೂ ಒಂದು ಸಿನಿಮಾಕ್ಕೂ ಕ್ಲಾಪ್ ಮಾಡಿಲ್ವಂತೆ. ಸರ್ ಇಲ್ಲ ಸರ್, ಈ ಕಾನ್ಸೆಪ್ಟ್ ಬಗ್ಗೆ ಮಾಡಿದ್ದೀನಿ, ಇದು ಎಂಟರ್ಟೈನ್ಮೆಂಟು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಸಮಾಜಕ್ಕೆ ಒಂದು ಅವೇರ್ನೆಸ್ ಮೂಡಿಸುವಂಥ ಒಂದು ಕಾನ್ಸೆಪ್ಟು ಸರ್. ಈ ಕಾನ್ಸೆಪ್ಟು ಈ ಥರ ಮಾಡ್ಕೊಂಡಿದ್ದೀನಿ ಸರ್, ಅದರಿಂದ ನೀವೇ ನನಗೆ ಒಂದು ಆಶೀರ್ವಾದ ಮಾಡೋ ಥರದಲ್ಲಿ ಒಂದು ಚಾಲನೆ ಕೊಡಿ ಅಂತ ಕೇಳಿಕೊಂಡೆ. ಅವಾಗ ಆ ಕಾನ್ಸೆಪ್ಟ್ ಕೇಳಾದ್ಮೇಲೆ ಆಯಿತು ಅಂದ್ಬಿಟ್ಟು ನನ್ನ ಸಿನಿಮಾಕ್ಕೆ ಮೊಟ್ಟ ಮೊದಲು ಅವರು ಅದೇ ಫಸ್ಟ್ ಅಂತೆ ಕ್ಲಾಪ್ ಮಾಡಿತ್ತು ಸಿನಿಮಾನ.
ನನಗೆ ಅದೊಂದು ಒಂದು ದೊಡ್ಡ ಆಶೀರ್ವಾದ ಅಂತ ಹೇಳ್ಕೊಬೋದು. ಈ ಸಿನಿಮಾಕ್ಕೆ ಕಲಾವಿದರು ಯಾರನ್ನು ಆಯ್ಕೆ ಮಾಡ್ಕೊಳ್ಳೋಣ ಅಂದಂಗಾಯಿತು. ಇದು ಒರಿಜಿನಲ್ ನ್ಯಾಚುರಲ್ ಕತೆ ಆಗಿರೋದ್ರಿಂದ ಇದಕ್ಕೆ ಆ್ಯಕ್ಟ್ ಮಾಡಿಸಿದ್ರೆ ಮಜಾ ಇರೋದಿಲ್ಲ. ಒರಿಜಿನಲ್ ಯಾವ ಮನೆ ಪರಿಸ್ಥಿತಿ ಇದೆ ಆ ಮನೆಯವ್ರನ್ನೇ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಅನ್ನಿಸ್ತು. ಅದರಿಂದ ಆ ಒರಿಜಿನಲ್ ಆ ಮನೆ ಮಕ್ಳುಗಳ್ನೇ, ನಿಜವಾದ ವಿಕಲಚೇತನ ಮಕ್ಳುಗಳ್ನೇ ಹಾಕ್ಕೊಂಡು ಸಿನಿಮಾ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನ ಮಜಾ ಭಾರತದ ಕಲಾವಿದರುಗಳ್ನೂ ಹಾಕ್ಕೊಂಡು ಸಿನಿಮಾ ಮಾಡಿದ್ದೀನಿ. ನಿರಂಜನ ಅಣ್ಣ ಮಾಡಿದ್ದಾರೆ, ನಮ್ಮ ಆರಾಧನಾ ಭಟ್ಟು, ಜಿನಪ್ರಸಾದ್, ಹಿಂಗೆ ಹಲವಾರು ಕಲಾವಿದರು ನಮ್ಮ ಮಜಾ ಭಾರತದರೆ ಹಾಕ್ಕೊಂಡು ಮಾಡಿದ್ದಾರೆ. ಸಾಂಗ್ ಬರ್ಸ್ಬೇಕು, ಯಾರ ಕೈಲಿ ಬರ್ಸೋಣ ಸಾಂಗು, ಸಾಹಿತಿಗಳ್ನೇ ಮಾಡಬೇಕು. ಚನ್ನವೀರ ಕಣವಿ ಸರ್ಗೆ ಹೇಳಿದೆ, ಸರ್ ಒಂದು ಸಾಹಿತ್ಯ ಬರ್ಕೊಡ್ಬೇಕು ಅಂತ. ಕಾನ್ಸೆಪ್ಟ್ ಏನು ಅಂತಂದರು. ಸರ್ ಹಿಂಗೆ ಅಂತಂದೆ. ಅವರು ಕಾನ್ಸೆಪ್ಟ್ಗಳಾದ್ಮೇಲೆ ಇಷ್ಟ ಆಯಿತು, ಒಂದು ಸಾಹಿತ್ಯ ಬರ್ಕೊಟ್ರು. ತುಂಬ ಖುಷಿ ಆಯಿತು. ಯಾರ ಕೈಲಿ ಆಡ್ಸೋಣ, ಫಯಸ್ ಖಾನ್ ಸರ್ ಕೈಲಿ ಆಡಿಸ್ದೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಇವತ್ತು ಆಡಿಯೋನೂ ಆನಂದ್ ಆಡಿಯೋದವ್ರಿಗೆ ಕೊಟ್ಟಿದ್ದೀನಿ. ಸಿನಿಮಾನೂ ಸೆನ್ಸರ್ಗೆ ಹೋಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡಬೇಕು ಅಂತಿದ್ದೀನಿ. ನಿಮ್ಮ ಆಶೀರ್ವಾದ, ಆರೈಕೆ, ಪ್ರೀತಿ ಸದಾ ನಮ್ಮಂಥ ನಿರ್ದೇಶಕರ ಮೇಲೆ ಮತ್ತು ನನ್ನ ಮೇಲೆ ಇರಲಿ ಅಂತ ನಾನು ಈ ಮುಖಾಂತರ ಎಲ್ಲರೂ ನಾನು ಕೇಳ್ಕೊತೀನಿ. ನನ್ನನ್ನು ಈ ಚಾನಲ್ಗೆ ಕರೆಸಿ ಏನೋ ಒಂದು ನನ್ನ ಒಂದು ಜೀವನದ ಜರ್ನಿನ ಹೇಳ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಇಡೀ ಚಾನಲ್ನ ಮುಖ್ಯಸ್ಥರಿಗೆ ನಾನು ಈ ಮುಖಾಂತರ ನಮಸ್ಕಾರ ಹೇಳ್ತೀನಿ. ನಮಸ್ತೆ.